ರಾಜ್ಯದಲ್ಲಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ನ ಒಂದು ಬಾರಿ ಯೋಚನೆ ಮಾಡಿ ಹರೀಶ್ ಮಾತಾಡ್ತಾ ಹೇಳಿದ್ರು, ಅಶ್ವಿನ್ ಮಾತಾಡ್ತಾ ಹೇಳಿದ್ರು, ನಮ್ಮ ಗಗನ್ ಮಾತಾಡ್ತಾ ಹೇಳಿದ್ರು, ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಜೆಡಿಎಸ್ ನಾಯಕರಲ್ಲ, ಈ ರಾಜ್ಯದ ತಾಯಂದ್ರು, ಈ ರಾಜ್ಯದ ರೈತಾಪಿ ವರ್ಗ, ಈ ರಾಜ್ಯದ ದಲಿತ ವರ್ಗ, ಈ ರಾಜ್ಯದ ಯುವಕ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಾಜ್ಯದ ಜನತೆಯ ಕೂಗು ಅನ್ನುವಂತ ಮಾತನ್ನ ನಾವು ಈ ವೇದಿಕೆ ಮೇಲೆ ಜ್ಞಾಪಿಸ್ತಾ ಇದ್ದೇವೆ. ಟೊಬ್ಯಾಕೋ ವಿಚಾರ ಬಂದಂತ ಎಲ್ಲ ಸಂದರ್ಭದಲ್ಲೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ದೇವರು ಕುಟುಂಬ ವರ್ಗ ಮಾತ್ರ ಅನ್ನುವಂಥದ್ನ ನಾವ್ ಯಾವತ್ತೂ ಕೂಡ ಮರೆಯುವಂತದ್ದಲ್ಲ. ನೀವೆಲ್ಲ ಹೇಳ್ತಿರಲ್ಲ ಗ್ಯಾರಂಟಿ, ಈ 2,000 ರೂಪಾಯಿ ಗ್ಯಾರಂಟಿ ಒಂದ್ ಮನೆಯಲ್ಲಿ 4 ಜನ ಇದ್ರೆ ಒಬ್ರಿಗೆ ಕೊಡ್ತಾರೆ. 24,000 ರೂಪಾಯಿ ತಿಂಗಳಿಗಾಯ್ತು, 5 ವರ್ಷಕ್ಕೆ 1,24,000 ರೂಪಾಯಿ ಆಯ್ತು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಎಲ್ಲ ರೈತಾಪಿ ವರ್ಗಕ್ಕೆ 2 ಲಕ್ಷನ ಸಾಲ ಮನ್ನಾ ಮಾಡಿಕೊಟ್ರಲ್ಲ, ಅದು ರೈತರ ಪರವಾದ ಸರ್ಕಾರ ಅಲ್ವಾ? ದಯವಿಟ್ಟು ಯೋಚನೆ ಮಾಡಿ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ಈ ರಾಜ್ಯ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದೆ. ಇಲ್ಲಿ ಯಾರೋ ಹೇಳ್ತಿದ್ರು ಅಧ್ಯಕ್ಷರು, 20 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಯ್ತು ಅಂತ. ಈ ಕಡೆ ಯಾರು ಇಲ್ಲ ಬಿಡಿ, ಆ ಕಡೆಯವ್ರಿಗೆ. ಅದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಒಂದು ಬಾರಿ ಯೋಚನೆ ಮಾಡಿ. ಮಾನ್ಯ ಸಿದ್ದರಾಮಯ್ಯನವ್ರು ಆಗಾಗ ಹೇಳ್ತಾ ಇರ್ತಾರೆ, ನಾನು ದೇವರಾಜು ಅರಸೂರ್ ಅವ್ರಿಗಿನ್ನ ನಾನು 2 ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ನೀವ್ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಸನ್ಮಾನ್ಯ ದೇವರಾಜ್ ಅರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ನೀವೇನ್ ಮಾಡಿದಿರಿ? ಇವತ್ತು 7,45,000 ಕೋಟಿ ರಾಜ್ಯದ ಜನತೆಯ ಮೇಲೆ ಸಾಲ ಹೊರಿಸುವಂತದ್ನ ಮಾಡಿದಿರಿ. ಅದರಲ್ಲಿ 4.5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬೊಬ್ಬ 1,24,000 ರೂಪಾಯಿ ಒಂದ್ ಕುಟುಂಬಕ್ಕೆ ಕೊಟ್ರು 3 ವರ್ಷದಲ್ಲಿ. ಇನ್ನು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಇನ್ನು ಒಂದ್ ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ನ ತಾವ್ ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ರಾಜ್ಯದಲ್ಲಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ನ ಒಂದು ಬಾರಿ ಯೋಚನೆ ಮಾಡಿ. ಹರೀಶ್ ಮಾತಾಡ್ತಾ ಹೇಳಿದ್ರು, ಅಶ್ವಿನ್ ಮಾತಾಡ್ತಾ ಹೇಳಿದ್ರು, ನಮ್ಮ ಗಗನ್ ಮಾತಾಡ್ತಾ ಹೇಳಿದ್ರು, ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಜೆಡಿಎಸ್ ನಾಯಕರಲ್ಲ, ಈ ರಾಜ್ಯದ ತಾಯಂದ್ರು, ಈ ರಾಜ್ಯದ ರೈತಾಪಿ ವರ್ಗ, ಈ ರಾಜ್ಯದ ದಲಿತ ವರ್ಗ, ಈ ರಾಜ್ಯದ ಯುವಕ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಾಜ್ಯದ ಜನತೆಯ ಕೂಗು ಅನ್ನುವಂತ ಮಾತನ್ನ ನಾವು ಈ ವೇದಿಕೆ ಮೇಲೆ ಜ್ಞಾಪಿಸ್ತಾ ಇದ್ದೇವೆ. ಟೊಬ್ಯಾಕೋ ವಿಚಾರ ಬಂದಂತ ಎಲ್ಲ ಸಂದರ್ಭದಲ್ಲೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ದೇವರು ಕುಟುಂಬ ವರ್ಗ ಮಾತ್ರ ಅನ್ನುವಂಥದ್ನ ನಾವ್ ಯಾವತ್ತೂ ಕೂಡ ಮರೆಯುವಂತದ್ದಲ್ಲ. ನೀವೆಲ್ಲ ಹೇಳ್ತಿರಲ್ಲ ಗ್ಯಾರಂಟಿ, ಈ 2,000 ರೂಪಾಯಿ ಗ್ಯಾರಂಟಿ ಒಂದ್ ಮನೆಯಲ್ಲಿ 4 ಜನ ಇದ್ರೆ ಒಬ್ರಿಗೆ ಕೊಡ್ತಾರೆ. 24,000 ರೂಪಾಯಿ ತಿಂಗಳಿಗಾಯ್ತು, 5 ವರ್ಷಕ್ಕೆ 1,24,000 ರೂಪಾಯಿ ಆಯ್ತು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಎಲ್ಲ ರೈತಾಪಿ ವರ್ಗಕ್ಕೆ 2 ಲಕ್ಷನ ಸಾಲ ಮನ್ನಾ ಮಾಡಿಕೊಟ್ರಲ್ಲ, ಅದು ರೈತರ ಪರವಾದ ಸರ್ಕಾರ ಅಲ್ವಾ? ದಯವಿಟ್ಟು ಯೋಚನೆ ಮಾಡಿ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ಈ ರಾಜ್ಯ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದೆ. ಇಲ್ಲಿ ಯಾರೋ ಹೇಳ್ತಿದ್ರು ಅಧ್ಯಕ್ಷರು, 20 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಯ್ತು ಅಂತ. ಈ ಕಡೆ ಯಾರು ಇಲ್ಲ ಬಿಡಿ, ಆ ಕಡೆಯವ್ರಿಗೆ. ಅದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಒಂದು ಬಾರಿ ಯೋಚನೆ ಮಾಡಿ. ಮಾನ್ಯ ಸಿದ್ದರಾಮಯ್ಯನವ್ರು ಆಗಾಗ ಹೇಳ್ತಾ ಇರ್ತಾರೆ, ನಾನು ದೇವರಾಜು ಅರಸೂರ್ ಅವ್ರಿಗಿನ್ನ ನಾನು 2 ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ನೀವ್ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಸನ್ಮಾನ್ಯ ದೇವರಾಜ್ ಅರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ನೀವೇನ್ ಮಾಡಿದಿರಿ? ಇವತ್ತು 7,45,000 ಕೋಟಿ ರಾಜ್ಯದ ಜನತೆಯ ಮೇಲೆ ಸಾಲ ಹೊರಿಸುವಂತದ್ನ ಮಾಡಿದಿರಿ. ಅದರಲ್ಲಿ 4.5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ
ನೀವು ಕೊಟ್ಟಿರ್ತಕ್ಕಂತ ಕೊಡುಗೆ ಒಬ್ಬೊಬ್ಬ 1,24,000 ರೂಪಾಯಿ ಒಂದ್ ಕುಟುಂಬಕ್ಕೆ ಕೊಟ್ರು 3 ವರ್ಷದಲ್ಲಿ. ಇನ್ನು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಇನ್ನು ಒಂದ್ ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ನ ತಾವ್ ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ.